ಈಗಾಗಲೇ ನಿರೂಪಕರು ಬಹಳ ಸವಿಸ್ತಾರವಾಗಿ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದರು. ವಿಶೇಷವಾಗಿ ಮಾರ್ಚ್ 18ರಿಂದ ಪ್ರಾರಂಭ ಆಗ್ತಕ್ಕಂಥ SSLC ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರಬೇಕು, ಅವರ ಮುಂದಿನ ಭವಿಷ್ಯಕ್ಕೆ ಉಜ್ವಲ ಆಗಲಿ ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಉಚಿತ ಪ್ಯಾಡ್ ವಿತರಣಾ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಆಯೋಜನೆ ಮಾಡಿಕೊಂಡಿದ್ದೇವೆ. ಬಹುಶಃ ತಾವೆಲ್ಲರೂ ಕೂಡ ಪರೀಕ್ಷೆಗೆ ಸಿದ್ಧರಾಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಕಳೆದ ವರ್ಷವೂ ಕೂಡ ಬಹುಶಃ ಜಿಲ್ಲೆಯಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ SSLC ಮತ್ತು PUC ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಕಳೆದ ಬಾರಿ ಮಾಡಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸುಮಾರು 900 ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ 81 ಜನ ಪರೀಕ್ಷೆ ಬರೆಯಲು ಸಿದ್ಧರಾಗಿದೆ. ನಾವೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ವಿನಂತಿ, ನಾಳೆ ಜೂನ್ ಒಳಗೆ ಮತ್ತೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ಬೇಕಂತ ಆಲೋಚನೆ ಮಾಡ್ಕೊಂಡಿದ್ದೀವಿ. ಕಳೆದ ವರ್ಷ 900 ಜನ ಕೇವಲ ನಮ್ಮ ತಾಲೂಕಿನಲ್ಲಿ ವಿದ್ಯಾರ್ಥಿಗಳು ಬಂದಿರ್ತಕ್ಕಂಥದ್ದು. 900 ಜನ ಅಂತಂದ್ರೆ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು. ಈ ವರ್ಷ ಸುಮಾರು 5,000 ವಿದ್ಯಾರ್ಥಿಗಳಿಗೆ ಅಥಣಿ ಮತ್ತು ಕಾರವಾರ ಎರಡೂ ತಾಲೂಕಿನ ವಿದ್ಯಾರ್ಥಿಗಳನ್ನು ಕರೆಸಿ ಪ್ರತಿಭಾ ಪುರಸ್ಕಾರ ಮಾಡಬೇಕಂತೇಳಿ ಆಲೋಚನೆ ಮಾಡ್ಕೊಂಡಿದ್ದೀವಿ. ತಾವೇನು ಇವತ್ತಿನ ದಿವಸ 81 ಜನ SSLC ಪರೀಕ್ಷೆ ಬರೆಯಲಿಕ್ಕೆ ಸಿದ್ಧರಾಗಿದ್ದಲ್ಲ, ನೀವು 81 ಜನ 90ಕ್ಕಿಂತ ಅಧಿಕ ಅಂಕಗಳನ್ನು ಪಡ್ಕೊಂಡು ಆ ಕಾರ್ಯಕ್ರಮಕ್ಕೆ ಬರಬೇಕು. ಆ ವಿಶ್ವಾಸ ನಮ್ಮಲ್ಲಿ ಐತೆ ಅಂತ ಸಂಬಂಧ. ಅದರ ಜೊತೆಗೆ ವಿಶೇಷವಾಗಿ ಸುಮಾರು 4-5 ವರ್ಷಗಳಿಂದ ನಮ್ಮ ತಂದೆಯವರ ಹೆಸರಿಂದ ಒಂದು ಫೌಂಡೇಶನ್, ಈಗಾಗಲೇ ನಿರೂಪಕರು ಬಹಳ ಸವಿಸ್ತಾರವಾಗಿ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದರು. ವಿಶೇಷವಾಗಿ ಮಾರ್ಚ್ 18ರಿಂದ ಪ್ರಾರಂಭ ಆಗ್ತಕ್ಕಂಥ SSLC ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರಬೇಕು, ಅವರ ಮುಂದಿನ ಭವಿಷ್ಯಕ್ಕೆ ಉಜ್ವಲ ಆಗಲಿ ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಉಚಿತ ಪ್ಯಾಡ್ ವಿತರಣಾ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಆಯೋಜನೆ ಮಾಡಿಕೊಂಡಿದ್ದೇವೆ. ಬಹುಶಃ ತಾವೆಲ್ಲರೂ ಕೂಡ ಪರೀಕ್ಷೆಗೆ ಸಿದ್ಧರಾಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಕಳೆದ ವರ್ಷವೂ ಕೂಡ ಬಹುಶಃ ಜಿಲ್ಲೆಯಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ SSLC ಮತ್ತು PUC ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಕಳೆದ ಬಾರಿ ಮಾಡಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸುಮಾರು 900 ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ 81 ಜನ ಪರೀಕ್ಷೆ ಬರೆಯಲು ಸಿದ್ಧರಾಗಿದೆ. ನಾವೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ವಿನಂತಿ, ನಾಳೆ ಜೂನ್ ಒಳಗೆ ಮತ್ತೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ಬೇಕಂತ ಆಲೋಚನೆ ಮಾಡ್ಕೊಂಡಿದ್ದೀವಿ. ಕಳೆದ ವರ್ಷ 900 ಜನ ಕೇವಲ ನಮ್ಮ ತಾಲೂಕಿನಲ್ಲಿ ವಿದ್ಯಾರ್ಥಿಗಳು ಬಂದಿರತಕ್ಕಂಥದ್ದು. 900 ಜನ ಅಂತಂದ್ರೆ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು. ಈ ವರ್ಷ ಸುಮಾರು 5,000 ವಿದ್ಯಾರ್ಥಿಗಳಿಗೆ ಅಥಣಿ ಮತ್ತು ಕಾರವಾರ ಎರಡೂ ತಾಲೂಕಿನ ವಿದ್ಯಾರ್ಥಿಗಳನ್ನು ಕರೆಸಿ ಪ್ರತಿಭಾ ಪುರಸ್ಕಾರ ಮಾಡಬೇಕಂತೇಳಿ ಆಲೋಚನೆ ಮಾಡ್ಕೊಂಡಿದ್ದೀವಿ. ತಾವೇನು ಇವತ್ತಿನ ದಿವಸ 81 ಜನ SSLC ಪರೀಕ್ಷೆ ಬರೆಯಲಿಕ್ಕೆ ಸಿದ್ಧರಾಗಿದ್ದಲ್ಲ, ನೀವು 81 ಜನ 90ಕ್ಕಿಂತ ಅಧಿಕ ಅಂಕಗಳನ್ನು ಪಡ್ಕೊಂಡು ಆ ಕಾರ್ಯಕ್ರಮಕ್ಕೆ ಬರಬೇಕು. ಆ ವಿಶ್ವಾಸ ನಮ್ಮಲ್ಲಿ ಐತೆ ಅಂತ ಸಂಬಂಧ. ಅದರ ಜೊತೆಗೆ ವಿಶೇಷವಾಗಿ ಸುಮಾರು 4-5 ವರ್ಷಗಳಿಂದ ನಮ್ಮ ತಂದೆಯವರ ಹೆಸರಿಂದ ಒಂದು ಫೌಂಡೇಶನ್